ಇದು ಮುದ್ದು ಸೊಸೆ ಇವತ್ತಿನ ಎಪಿಸೋಡಲ್ಲಿ ಅವರು ವಿದ್ಯಾ ಅವ್ರ ತಾಯಿ ಬೈದು ಬಿಡ್ತಾಳೆ ಅವ್ರ ರತ್ನಕ್ಕ. ವಿದ್ಯಾ ತುಂಬ ಅಂದರೆ ತುಂಬ ದುಡಿದ್ಬಿಟ್ಟೆಮ್ಮ, ಗಂಡಸೇನೋ ಒಂದು ಮಾತು ಮಾತಾಡಿದೆ, ನೀನು ಸುಮ್ಮನೆ ಇದ್ದು ನೀನೇ ಹೊಂದ್ಕೊಂಡು ಹೋಗ್ಬೇಕಿತ್ತಂದು. ಇಲ್ಲ ಕಣಮ್ಮ, ಬಡ್ದ ನಾನು ಕಷ್ಟನೂ ಹೊಂದ್ಕೊಂಡು ಹೋಗ್ಬೋದು, ಊರವ್ರ ಮುಂದೆ ಬಿಟ್ಟೆ ನನ್ನ ಮರ್ಯಾದೆ ಎಲ್ಲ ತೆಗೆದು ಈ ಮಗುವಿನ ಬಗ್ಗೆ ನನ್ನ ಬಗ್ಗೆ ಕೇವಲವಾಗಿ ಮಾತಾಡಿದೆ. ನಾನು ಅದನ್ನು ಎಂದು ಸಹಿಸಲ್ಕಲ್ಲ ಕಣವ. ಕೋರ್ಟಲ್ಲಿ ಕೂಡ ನಾನು ನನ್ನ ಗಂಡ ಬೇಕಂತ ಕೇಳಿಲ್ಲ, ನನಗೆ ನನ್ನ ಮಗುಗೆ ಅಪ್ಪ ಬೇಕಂತ ಅಷ್ಟೇ ಕೇಳಿರೋದು ಅಂತೆಲ್ಲ ಹೇಳ್ತಾ ಹ್ಞೂನವ್ವ ಅಂತೆಲ್ಲ ಹೇಳ್ತಾ ನನಗೆ ಅರ್ಥ ಆಗುತ್ತೆ ಅಂತ. ಇಲ್ಲ ನನ್ನಿಂದನೇ ಎಲ್ಲ ತಪ್ಪಾಗಿರೋದು ಅಂತ ಇವರು ಹೇಳ್ತಾ, ಅದೇ ಟೈಮ್ಗೆ ಯೋಗ್ಯತೆ ನೋಡಿ ಸಂಬಂಧ ಬೆಳೆಸಬೇಕು ಅಂತೆಲ್ಲ ಹೇಳಿದ್ದ. ಆದರೆ ನಾನು ನಮ್ಮಪ್ಪ ಅದೆಲ್ಲ ಮೀರಿ ನಿಮ್ಗೆ ಎಷ್ಟೆಲ್ಲ ಪ್ರೀತಿ ಆಕರೆ ತೋರಿಸಿದ್ವಿ, ಆದರೂ ಉಂಡು ಕೈ ಆರೋಕ್ಕಿಂತ ಮುಂಚೆಗೆ ನಮ್ಮಪ್ಪನ ಹೆಸರಿಗೆ ಕಳಂಕ ಬರಂಗೆ ಮಾಡಿಬಿಟ್ರಿ ಅಂತೆಲ್ಲ. ಅಳಿ ಅಂದರೆ ತಪ್ಪಾಯಿತು, ನನ್ನ ಮಗಳು ನನಗೆ ಬುದ್ಧಿ ಕಲಿಸಿದಾಳ ಅಳಿ ಅಂದರೆ, ನಾನು ಈ ಥರ ಮಾಡಬಾರ್ದಿತ್ತು ಅಂತೆಲ್ಲ ಹೇಳಿ ನನಗೆ ಬುದ್ಧಿ ಬಂದಿದೆ ಅಂತೆಲ್ಲ ಹೇಳ್ತಾ. ಅದೇ ಟೈಮಿಗೆ ಒಂದು ಜೈಲಿಗೆ ಹೋಗಿ ಶಿಕ್ಷೆನ ಅನುಭವಿಸಿ ಬಂದೀನಿ, ಇಷ್ಟು ನಿಮಗೆ ಸಮಾಧಾನ ಆಗಿ ನೀವೇನು ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ಅಂತೆಲ್ಲ ಹೇಳಿದಾಗ, ಓಹೋ ಇಷ್ಟು ಶಿಕ್ಷೆ ಕೊಟ್ಟರು ಅನುಭವಿಸ್ತೀಯಾ, ಒಂದು ವೇಳೆ ನಮ್ಮ ತಂದೆಗೆ ಏನಾಗಿದ್ದರೆ, ನಮ್ಮ ತಂದೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿದ್ದರೆ ಹೆಂಗೆ ಅಂತೆಲ್ಲ ಹೇಳ್ತಾನೆ. ಸರಿ, ನನ್ನ ಕೋಪ ನೆತ್ತಿಗೇರಿ ನಾನು ಏನು ಅನಾಹುತ ಮಾಡೋಕ್ಕೂ ಮುಂಚೆ ಇಲ್ಲಿದ್ದ ಹೊಂಟೋಗ್ಬಿಟ್ಟು ಅಂತೆಲ್ಲ ಭದ್ರ ಬೈತಾನೆ. ಬೈದಾಗ ಅವಾಗ ಭದ್ರ ಬೈದ ಅಲ್ಲಿಂದ ಹೋದಾಗ, ಸರಿ ಕಣವ್ವ ನೀವು ಹೋಗ್ರಿ, ಅಜ್ಜಿಗೇನು ಹುಷಾರಿಲ್ಲ ಅಂತೆಲ್ಲ ಹೇಳಿದ್ರಿ ಅಂತೆಲ್ಲ. ಹ್ಞೂ ಕಣೆ ಅಂದರೆ ಅಜ್ಜಿನ ಆಸ್ಪತ್ರೆಗೆ ಕರ್ಕೊಂಡೋಗಿ ಚೆಂದಾಗಿ ತೋರ್ಸವ ಅಂತೆಲ್ಲ ಹೇಳ್ತಾನೆ. ಹ್ಞೂನವ್ವ ಅಮ್ಮಮ್ಮಗೆ ಆರಾಮಿಲ್ಲ ಅಂತ ನಾನು ಬಂದೆ, ನನಗೆ ಕಾಲೇಜ್ ಯಾವುದೇ ಕಾರಣಕ್ಕೂ ಕಾಲೇಜ್ ತಪ್ಸೋಕ್ಕಿಲ್ಲ ಕಣವ್ವ ಅಂತೆಲ್ಲ ಹೇಳ್ತಿರ್ತಾಳೆ. ತಪ್ಸೋಕ್ಕಿಲ್ಲ ಕಣವ್ವ ಅಂತೆಲ್ಲ ಹೇಳಿದಾಗ, ಸರಿ ನೀನು ಹುಷಾರು ಅಂತೆಲ್ಲ, ಹ್ಞೂ ಹುಷಾರು ಅಂತೆಲ್ಲ ಹೇಳಿ ಅವ್ರ ಅಮ್ಮಗ ಅವ್ರ ತಂಗಿಗೆ ಎಲ್ಲರಿಗೆ ಕಳಿಸಿ ಅವಳು ಕಾಲೇಜ್ಗೆ ಹೋಗ್ಬಿಡ್ತಾಳೆ. ವಿದ್ಯಾನೂ ಕಾಲೇಜ್ಗೆ ಹೋಗ್ತಾ ಆ ಕಡೆಯಿಂದ ಅವರು ವಿನಂತ್ರಿ, ಸಾವಿತ್ರಿ ಮತ್ತು ಚಿತ್ರ, ಈಶ್ವರಿ ಎಲ್ಲರೂ ಸೇರಿ ಅಮ್ಮಮ್ಮ ಎಷ್ಟು ದೊಡ್ಡ ಡ್ರಾಮಾ ಮಾಡಿದ್ಲು ಹಂಗೆ ಹಿಂಗೆ ಅಂತ ಬೈತಾರೆ. ಈ ಕಡೆ ವಿನಂತ್ರಿ ಇದ್ದು ಅವ್ರು ಮಾಡಿದ ಜೀವಂತ ಆಗಿ ಹಂಗೆ ಹೂತಾಕ್ಬಿಡ್ಬೇಕು, ವಿನಂತ್ರಿ ಮಾತಿನ ಮೇಲೆ ನಿಗಾ ಎಲ್ಲಿ ಅಂತ ಶಿವರಾಮೇಗೌಡ ಬೈದು ಬಿಡ್ತಾರೆ. ಆವಾಗ ಗೋವಿಂದ ಮಾತ್ರ ಏನೂ ಮಾತಾಡಲ್ಲ, ಪಾಪ ಅವ್ರ ಅಮ್ಮನ ಥರ ಮಾತಾಡಲ್ಲ, ವಿರೋಧನೂ ಮಾತಾಡಲ್ಲ, ಸುಮ್ಮನೆ ಇರ್ತಾನೆ. ಅಲ್ಲ ಈಗ ಆಯ್ಕಳ ಥರ ಆಡಿದರೆ, ಅಲ್ಲ ದೊಡ್ಡಪ್ಪ ಈ ಥರ ಆಯ್ಕಳ ಥರ ಆಡಿದರೆ ಅದರಿಂದ ನಿಮಗೇನಾದರೂ ಆಘಾತ ಆಗಿದರೆ ಹೆಂಗಿತ್ತು ಅಂತೆಲ್ಲ ಹೇಳ್ತಾ. ಹೌದು, ನಮ್ಮಮ್ಮ ಸಂದಾಗಿದ್ದಾಳೆ ಅನ್ನೋದಕ್ಕಿಂತ ನಮ್ಮಮ್ಮ ಮಾಡಿರೋ ನಾಟಕನೇ ದೊಡ್ಡದಾಗಿ ಕಾಣಿಸ್ತದೆ ಎಲ್ಲರಿಗೂ ಅಂತೆಲ್ಲ ಹೇಳ್ತಾನೆ. ನಮ್ಮಮ್ಮ ಏನೋ ಆ ಸಮಸ್ಯೆ ಬಗೆಹರಿಸ್ಬೇಕು ಅಂತ ಹೇಳಿದ್ದು ದಿಟ, ಆದರೆ ಆಯ್ಕೆ ಮಾಡ್ಕೊಂಡಿರೋ ದಾರಿ ತಪ್ಪೋದು. ನಮ್ಮಮ್ಮ ಆರಾಮಿದ್ದಾಳೆ ಅನ್ನೋದಕ್ಕಿಂತ ನಿಮ್ಮೆಲ್ಲರಿಗೂ ನಮ್ಮಮ್ಮ ಬದುಕಿದಾಳ ಅನ್ನೋದೇ ತುಂಬ ನೋವು ಕಾಣಿಸ್ತಾ ಇದ್ದಂಗೆ ಐತಿ ಅಂತೆಲ್ಲ ಹೇಳ್ತಾಳೆ. ಅಲ್ಲ ಇರಲಿ ಬಿಡ್ರಿ, ಅತ್ತೆ ಏನೋ ಮೊಮ್ಮಗನ ಜೀವನ ಚೆನ್ನಾಗಿರಬೇಕು ಅಂತ ಮಾಡಿದಷ್ಟೇ ಅಂತೆಲ್ಲ ಹೇಳಿ ಸಮಾಧಾನ ಮಾಡ್ತಾಳೆ. ನೀವಿಬ್ಬರು ಇಲ್ಲೇನೋ ಮಾಡ್ತಾರೆ, ಅಮ್ಮ ಮಗಳು ಇಲ್ಲೇ ಜಾಂಡ ಊರ್ಬೇಕು ಅನ್ಕೊಂಡಿರ, ನಡೀರಿ ಅಂತ ಗೋವಿಂದ ಬೈದು ಬಿಡ್ತಾನೆ ಈಶ್ವರಿಗೂ ಮತ್ತು ಈಶ್ವರಿ ಮಗಳಿಗೂ. ಆ ಕಡೆಯಿಂದ ನಾನೇ ಈ ಮನೆಗೆ ಮಹಾಲಕ್ಷ್ಮಿ, ಈಗ ನಾನೇ ಮಹಾಲಕ್ಷ್ಮಿ ಅಂತ ಸಾವಿತ್ರಿ ಬೀಗ್ತಾ ಇತ್ತಾ. ವಿನಂತ್ರಿ ಕೂಡ ಹ್ಞೂ ಕಣವ ಅಂತೆಲ್ಲ ಹೇಳಿದ. ಮಾವಯ್ಯ ಹೆಂಗೋ ಚಲೋ ನಿರ್ಧಾರ ತೊಗೊಂಡ್ರು, ಮಾವಯ್ಯನ ಚಲೋ ನಿರ್ಧಾರ ತೊಗೊಂಡಿದ್ರೆ ಅಮ್ಮ ಮಗಳು ಇಲ್ಲೇ ಜಾಂಡ ಊರಿಗೆ ಬಿಡ್ತಿದ್ರು ಅಂತೆಲ್ಲ ಹೇಳಿ ವಿನಂತ್ರಿ ಮತ್ತು ಸಾವಿತ್ರಿ ಇಬ್ಬರು ಮಾತಾಡ್ತಾರೆ. ಈ ಕಡೆ ಅಮ್ಮಮ್ಮ ಸುಮ್ಮನೆ ಬೇಜಾರು ಮಾಡಿಕೊಂಡು ಒಬ್ಬರೇ ಕುಂತಿರ್ತಾರೆ. ಅಮ್ಮಮ್ಮ ಒಬ್ಬರೇ ಕುಂತಿರೋ ಟೈಮಿಗೆ ಈ ಕಡೆ ಮೋನಾ ಮತ್ತು ಚಂಪಾ ಬಂದು ಮಾತಾಡಿಸ್ತಾರೆ. ಅಲ್ಲ ಅತ್ತೆ, ನೀವು ಈ ಥರ ಮಾಡಿದ್ದೆ ನನ್ನ ಎದೆನೇ ನಿಂತೋದಂಗೆ ಆಗಿದ್ದು, ನನ್ನ ಪ್ರಾಣನೇ ಹೊಂಟೋದಂಗೆ ಆಗಿತ್ತು ಅಲ್ಲ ಅತ್ತೆ ಅಂತೆಲ್ಲ ಹೇಳಿ ಬೈತಿರ್ಬೇಕಾದ್ರೆ, ಅಲ್ಲ ಕಣೆ ನಾನೇನು ತೆಪ್ಪು ಮಾಡಿ ಅಲ್ಲ ಅತ್ತೆ, ನೀವು ತೆಪ್ಪು ಮಾಡಿರಂತ ನಾನು ಹೇಳ್ತಲ್ಲ, ಆದರೆ ನೀವು ಮಾಡ್ಕೊಂಡಿರೋ ಆಯ್ಕೆ ತೆಪ್ಪು ಅಂತೆಲ್ಲ ಹೇಳ್ತಾ. ಬಾ ಅತ್ತಿಗೆ, ಈಶ್ವರಿ ಮತ್ತು ಸಾವಿತ್ರಿ ಅತ್ತಿಗೆ ಬಾ, ಈ ಸಾವಿತ್ರಿ ಅತ್ತಿಗೆ ಬಾ ಅತ್ತಿಗೆ, ಈ ಮುದುಕಿ ಇನ್ನೊಂದು ಸಲ ಈ ಥರ ಆ 3 ಅಡಿ ಪರವಾಗಿ ಮಾತಾಡೋಣ ಬಂದ್ರ ಅಂತ ಹೋಗ್ದ. ನಾವೇನು ಈ ಮುದುಕಿನೇ ಜನ್ಮಜಾಲ ಗದ್ರಸನ ಅಂತ ಬಂದರೆ ಮುದುಕಿನೇ ನಮ್ಮ ಜನ್ಮಜಾಲ, ಬರ್ರಿ ನಾನೇ ಬಗ್ಗೆ ಹೇಳಿದ್ದೆ ನಿಮಗೆ ಅಂತೆಲ್ಲ ಹೇಳ್ತಾ. ಆವಾಗ ಏನು ಅಂತೆಲ್ಲ ಹೇಳಿದಾಗ, 20 ತೊಲೆ ಬಂಗಾರ, ಮಂಡ್ಯದಲ್ಲಿ 1 ಮನೆ ಅಂತೆಲ್ಲ ಹೇಳ್ತಾ ಅಂತೆಲ್ಲ ಹೇಳಿದಾಗ ಅವಾಗ ಸಾವಿತ್ರಿ ಹೆದರ್ಕೊಂತಾಳೆ. ಹೌದೇ ಈಶ್ವರಿ, ಅದು ಮೋನ ಕರ್ಕೊಂಬಂದು ಕೂಡಿಸ್ತಾಳೆ. ಅದೇ ಸುಮ್ಮನೆ ನೀವೆಲ್ಲ ಟೆನ್ಷನ್ ತೊಗೋಬೇಡಿ, ಸುಮ್ಮನೆ ಸಮಾಧಾನ ಮಾಡ್ಕೊಳ್ಳಿ ಅಂತೇಳಿ ಕರ್ಕೊಂಬಂದು. ಅಲ್ಲ ಈಶ್ವರಿ, ನಾನು ಯಾವಾಗ ಹೇಳಿದ್ದೆ, ನನ್ನ ಸತ್ತಗಿಟ ನನ್ನ ಮೇಲೆ 50 ತೊಲೆ ಬಂಗಾರ, 5 ತೊಲೆ ಮೋನ ಕೊಡಬೇಕು, ನಿನ್ನ ಮಗಳಿಗೆ ಈ ಮೊದಲು ಕೊಟ್ಟಿದ್ದೆ ಸಾಕಾಗಿಲ್ಲ, ಇನ್ನೂ ಕೊಡಬೇಕಾ, ಇನ್ನೂ ಉಳಿದಿದೆ ಉಂಡೆ ಎಲ್ಲ ನೀನೇ ಇಟ್ಕೊಳಕ್ಕೆ ಹೇಳಿದೆ. ನಾನು ನನ್ನ ಬುದ್ಧಿಗೇನು ಮಂಕ ಬಡ್ದದ, ಅಲ್ಲಿ ನಾನು ಯಾವಾಗ
ಹೇಳಿದೆ, ಚೆನ್ನಪ್ಪನ ಕಟ್ಟೆ ಹೊಲ ನೀನೇನಾದರೂ ನೋಡಿಯಾ? ಚೆನ್ನಪ್ಪನ ಕಟ್ಟೆ ಹೊಲಕ್ಕೆ ಬೋರ್ ಹಾಕಿಸಿ ತೆಂಗಿನ ಗಿಡ ನಾಟಿ ಮಾಡಿ ಅದು ತಗೋಬೇಕು ನೀನೇಂದ್ರೆ ಅದು ನೋಡಿ ಅವಲ್ಲ ಅಂತೆಲ್ಲ ಹೇಳಿ, ಇದು ನನ್ನ ಮುಂದೆ ಗಟ್ಟ ನಿಂದ್ರಬಾರ್ರಿ ನೀವು ಅಂತೆಲ್ಲ ಹೇಳಿ ಬೈದ್ಬಿಡ್ದ. ಓಹೋ, ನೀವು ಇಂಥ ನರಹಂತಕರು ಅಂತೆಲ್ಲ ಹೇಳು. ನಾನೇನಾದರೂ ದಿಟವಾಗಿ ಸತ್ತೋಗಿದ್ರೆ ನೀವು ಈ ಥರ ಮಾಡಿದರೆ ದೆವ್ವಾಗಿ ಬಂದು ನಿಮ್ಮನ್ನು ಬಿಡ್ತಿದ್ದಿಲ್ಲ ಅಂತ ಅಮ್ಮಮ್ಮ ಬೈತಿರ್ತ. ಅತ್ತೆ ಸುಮ್ಮನೆ ಇರಿ ಅತ್ತೆ, ಹೊಸ ಸಾಮಾನು ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡಿ, ನಡೀರಿ ಅಂತ ಅಮ್ಮಮ್ಮ ಬೈದು ಬಿಡ್ತಾಳೆ. ಅಮ್ಮಮ್ಮ ಬೈದಾಗ ನಿಮ್ಮ ಬುದ್ಧಿ ಏನೋ ಸಗಣಿ ತಿನ್ನಕ್ಕೆ ಹೋಗಿತ್ತೆ ಅಂತೆಲ್ಲ ಬೈತಾರೆ. ಅಮ್ಮಮ್ಮ ಊಟ ಮಾಡಲ್ಲ, ಬೇಜಾರಾಗಿರ್ತಾರೆ. ಈಗದೇ ಟೈಮಿಗೆ ಅತ್ತೆ ಊಟ ಮಾಡಿ ಅಂತ ಮೋಹನ್ ಹೇಳಿದಾಗ ಇಲ್ಲ ಅಂತೆಲ್ಲ ಹೇಳ್ತಾರೆ. ಆವಾಗ ಚಂಪಾ ಇದು ನೀವು ಮಕ್ಕಳ ಥರ ಹಠ ಮಾಡಿದ್ರಿ, ನಾವು ಬಿಡ್ತೀವ, ನಾವು ಮಕ್ಕಳ ಥರ ಊಟ ಮಾಡಿಬಿಡ್ತೀವಿ ಅಂತ ನೀರು ತೊಗೊಳ್ಳಿ, ನೀರು ಕುಡಿದ್ರೆ. ಈ ಕಡೆ ಶಿವರಾಮೇಗೌಡ ಒಬ್ಬರೇ ಕುಂತಿರ್ತಾರೆ. ಒಬ್ಬರೇ ಕುಂತಾಗ ಅವ್ರ ಮಗ ಭದ್ರಗೌಡ ಬಂದು ಮಾತಾಡ್ತಾ, ಅಪ್ಪ ಅದು ನಿಮ್ಮ ಕಡೆ ಹೊಸಿ ಮಾತಾಡ್ಬೇಕಂದ್ರೆ ಹೇಳಲ್ಲ ಅಂತೆಲ್ಲ ಹೇಳ. ಅಪ್ಪ ಅದು ಅಮ್ಮಮ್ಮ ಏನೇ ತಪ್ಪು ಮಾಡಿರ್ಬೋದು, ಮನೆಯವರೆಲ್ಲ ನಾವೇ ಇದು ಮಾಡಬೇಕಪ್ಪಯ್ಯ ಅಂತೆಲ್ಲ ಹೇಳ್ತಾನೆ. ಅದು ಈ ಟೈಮಲ್ಲಿ ಯಾರಿಗಾದ್ರೂ ಹುಷಾರಿಲ್ದಾಗ ಔಷಧಿ ಮಾತ್ರೆಗಿಂತ ನಮ್ಮವರು ಅನ್ನೋರು ಎರಡು ಸಮಾಧಾನದ ಮಾತು ಮಾತಾಡಿದ್ರೇ ಸ್ವಲ್ಪ ಮನಸ್ಸಿಗೆ ಹಿತ ಅನಿಸುತ್ತೆ. ಅಮ್ಮಮ್ಮ ರೂಮ್ ಬಿಟ್ಟು ಈಚೆ ಬರ್ತಾಯಿಲ್ಲ, ಅವಸಿ ಮಾತಾಡಬೇಕಿತ್ತು ಅಪ್ಪಯ್ಯ ಅಂತಂದು, ನಡಿ ಕಣ್ಲ ನಾನು ಬರ್ತೀನಿ ಅಂತೆಲ್ಲ ಹೇಳ್ತಾನೆ. ನೀನು ಎಲ್ಲರಿಗೆ ಇಷ್ಟ ಆಗೋದು ಇದಕ್ಕೆ ಕಣ್ಲ, ನೀನು ನೋಡೋಕ್ಕೆ ಒರಟ ಕಾಣಿಸ್ತೀಯ, ಆದರೆ ನಿನ್ನ ಮನಸ್ಸು ಬೆಣ್ಣೆ ಥರ ಅಂತ ಯಾರು ಅರ್ಥ ಮಾಡ್ತಾನಲ್ಲ ಕಣ್ಲ ಅಂತೆಲ್ಲ ಹೇಳಿ, ನಡಿಲಾಕ ನಾನು ಬರ್ತೀನಿ ಅಂತೆಲ್ಲ ಹೇಳಿ ಅಪ್ಪ ಮಗ ಇಬ್ಬರು ಮಾತಾಡ್ಸೋಕೆ ಹೋಗ್ತಾರೆ. ಇಬ್ಬರು ಮಾತಾಡ್ಸೋಕೆ ಹೋದಾಗ ಈ ಕಡೆ ಅವ್ವ ಅಂತೆಲ್ಲ ಹೇಳಿದಾಗ ಅಮ್ಮಮ್ಮ ಬೇಜಾರು ಮಾಡ್ಕೊಂಡು ಮುಖ ಚಿಕ್ಕದು ಅಮ್ಮಮ್ಮ ಮುಖ ಚಿಕ್ಕದು ಮಾಡ್ಕೊಂಡಾಗ, ನೋಡವ್ವ ನೀನು ಹೆಂಗೋ ನಾನು ಇರ್ಲಿಕ್ಕೆ ನನ್ನ ಕಣ್ಮುಂದೆನೇ ನಮ್ಮ ಮನೆಗಿನ ಬಿರುಕು ಸರೋಗಲಿ ಅಂತ ನೀನು ನಿರ್ಧಾರ ತಗೊಂಡು, ಆದರೆ ನೀನು ನಿರ್ಧಾರ ತಗೊಂಡಿರೋದು ನಿನ್ನ ಉದ್ದೇಶ ಯಾವುದು ತಪ್ಪಲ್ಲ ಕಣವ್ವ, ನೀನು ಇದು ತೊಗೊಂಡಿರೋ ದಾರಿ ತಪ್ಪು, ನೀನು ಆರಿಸ್ಕೊಂಡಿರೋ ದಾರಿ ತಪ್ಪು ಅಂತೆಲ್ಲ ಹೇಳ್ತಾ ಅಮ್ಮಮ್ಮ ಮಾತ್ರ ಏನು ಮಾತಾಡಲ್ಲ. ಆದರೂ ಈ ಸೀನೊಳಗೆಲ್ಲ ಇವರು ಶಿವರಾಮೇಗೌಡ ಮಾತಾಡ್ತಾರೆ. ಅಲ್ಲ ಕಣವ, ನಿನಗೆ ಹಂಗಾಯ್ತು ಅಂದುಕೊಳ್ಳೋ ಗೊತ್ತಾರನೇ ಆ ಸುದ್ದಿ ಕೇಳಿ ನನ್ನ ಎಷ್ಟು ಬೇಸರ ಆಗಿತ್ತು ಗೊತ್ತಾ ಅಂತೆಲ್ಲ ಹೇಳ್ತಾನೆ. ಅಮ್ಮಮ್ಮ ಸುಮ್ಮನೆ ನಗ್ತಾನೆ, ಅವ್ರು ಹೇಳೋದು ಅಳ್ತಾ ಇರ್ತಾರೆ, ಕೇಳಿಸ್ಕೊತಾರೆ. ಅಮ್ಮ ಪ್ಲೀಸ್ ಯಾರು ಪಕ್ಷದವರೇ ಬರಲಿ ಅಥವಾ ಊರಿನ ಜನ 100 ಮಾತಾಡಲಿ, ನನಗೆ ನೀನು ಬದುಕಿದೆಯಲ್ಲವ ಅಷ್ಟೇ ಮುಖ್ಯ, ನೀನಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಅಂತೆಲ್ಲ ಅವರಮ್ಮನ ಕೈ ಹಿಡ್ಕೊಂಡು ಅವರಮ್ಮನ ತೊಳೆ ಮೇಲೆ ಮಕ್ಕೊಂತಾನೆ. ನಾಳೆ ಎಪಿಸೋಡಲ್ಲಿ ಇಲ್ಲಿ ಸುಭಾಷ ಮನೆ ಹತ್ರ ಬಂದಿರ್ತಾನೆ, ಅಂದರೆ ಈಶ್ವರಿ ಮತ್ತು ಚಿತ್ರ ಇರೋ ಮನೆಗೆ ಬಂದಿರ್ತಾನೆ. ಅತ್ತೆ ಮತ್ತೇನು ಸುಭಾಷನ ಮನೆ ಹತ್ರ ಕರ್ಸ್ಕೊಂಡಿದ್ರನ, ಏನೇ ಹೆದರ್ಸಕ್ಕೆ ಬರ್ತೀಯೇನೆ ಅಂತ. ಹೆದರ್ಸಕ್ಕೆ ನಾನೆಲ್ಲಿ ಬರ್ತೀನಿ, ಎಚ್ಚರಿಸ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾನೆ. ಇದೆಲ್ಲ ಸುಭಾಷ ಮಾಡಿರೋ ಕೆಲಸ ಎಲ್ಲ ಮಾವನ ಮುಂದುಗುಟ್ಟೆ ಹೇಳಲೇನು ಅಂತೆಲ್ಲ ಹೆದರ್ಸೋದಿಲ್ಲ ಅತ್ತೆ, ಎಚ್ಚರಿಸ್ತಾ ಇದ್ದೀನಿ, ಇಷ್ಟೆಲ್ಲ ಗೊತ್ತಿದ್ದನು ಮತ್ತು ನೀವು ಸುಭಾಷನ ಇಲ್ಲಿ ಕರ್ಸೋದು ಏನು ಅವಶ್ಯಕತೆ ಐತೆ ಅಂತೆಲ್ಲ ಹೇಳಿ ಇಲ್ಲಿ ಕ್ಲಾಸ್ ತೊಗೊತಾಳ. ಇವರೆಲ್ಲರೂ ಸೇರಿ ಮತ್ತೆ ಏನು ಪ್ಲಾನ್ ಮಾಡೋಕೆ ಕರೆಸಿದ್ದಾಳೇನು ಈಶ್ವರಿ ಮತ್ತು ಮಗ ಸುಭಾಷನ ಕರೆಸಿದ್ದಾಳೆ. ಯಾರು ವಿದ್ಯಾ ಮೇಲೆ ಆ್ಯಕ್ಷನ್ ತಗೊತಾರೋ ಏನೋ, ಅಮ್ಮಮ್ಮನ ಮೇಲೆ ಆ್ಯಕ್ಷನ್ ತಗೊತಾರೋ ಏನೋ, ಶಿವರಾಮೇಗೌಡ ಮೇಲೆ ಆ್ಯಕ್ಷನ್ ತಗೊತಾರೋ, ಒಟ್ಟು ಏನೋ ಪ್ಲಾನ್ ಮಾಡಿ ಈಶ್ವರಿ ದೊಡ್ಡ ಪ್ಲ್ಯಾನ್ ಸ್ಕೆಚ್ ಮಾಡಿನೇ ಅವ್ರ ಮಗ ಸುಭಾಷನ ಇಲ್ಲಿ ಕರ್ಸ್ಕೊಂಡಾಳ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಇನ್ನು ಭದ್ರ ಏನು ಮಾತಾಡ್ತಾನೆ ಅಮ್ಮಮ್ಮನ ಹತ್ರ, ಏನು ಸಾರಿ ಕೇಳ್ತಾನೋ ನೋಡಬೇಕು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.